ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ಹಲಸಿನ ಹಣ್ಣಿನ ಬೀಜದ ಸಾಂಬಾರನ್ನು ನಾನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಹಲಸಿನ ಹಣ್ಣಿನ ಒಳಗಡೆ ಇರುತ್ತೆ ಬೀಜ. ಈ ರೀತಿ ಹಲಸಿನ ಹಣ್ಣಿರುತ್ತೆ. ಹಲಸಿನ ಹಣ್ಣಿನ ಒಳಗಡೆ ನೋಡಿ ಈ ರೀತಿ ಬೀಜ ಇರುತ್ತೆ. ಈ ಬೀಜನ ನಾವು ಇದನ್ನು ನೋಡಿ ಈ ರೀತಿ ಎಲ್ಲ ತೆಗೆದುಕೊಂಡ್ಬಿಡ್ತೀವಿ. ಇದನ್ನು ಒಣಗಿಸ್ತೀವಿ ಒಂದು 3 ದಿವಸ ಒಣಗಿಸಿದಾಗ ಇದರ ಸಿಪ್ಪೆ ಬಂದ್ಬಿಡುತ್ತೆ. ಈ ರೀತಿ ಸಿಪ್ಪೆ ಬರುತ್ತೆ. ಇದನ್ನು ನಾವು ನೋಡಿ ಚೆನ್ನಾಗಿ ಕಟ್ ಮಾಡಿಕೊಂಡು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಹಲಸಿನ ಬೀಜ ಇದು. ಇದರ ಸಾಂಬಾರು ಹೇಗೆ ಮಾಡೋದು ಅಂತ ನಾನು ಈಗ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ನಾವು ಒಂದು ಕುಕ್ಕರನ್ನು ಇಟ್ಕೊಂಡು ಕುಕ್ಕರ್ಗೆ ಹಲಸಿನ ಬೀಜ ಹಾಕೋಣ. ಮತ್ತು ಅದರ ಜೊತೆಗೆ ಹುರುಳಿಕಾಯಿ ನಾನು ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೀನ್ಸು, ಈ ಬೀನ್ಸನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಮತ್ತು ಬದನೆಕಾಯಿ ಒಂದು 3 ಬದನೆಕಾಯಿಯಷ್ಟು ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬದನೆಕಾಯಿ ಕೂಡ ಸೇರಿಸ್ತಾ ಇದ್ದೀನಿ. ಮತ್ತು ಅದರ ಜೊತೆಗೆ 2 ಟೊಮೆಟೊ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ. ಇದರ ಜೊತೆಗೆ ನೋಡಿ ಕಡಲೆಕಾಳು ರಾತ್ರಿ ನೆನೆಸಿದ್ದೀನಿ. ನೆನೆಸಿರುವಂತಹ ಕಡಲೆಕಾಳು ಇದು ನೋಡಿ, ನೆನೆಸಿರುವಂಥದ್ದು. ರಾತ್ರಿ ನೆನೆಸಿ ಬೆಳಗ್ಗೆ ಸಾಂಬಾರಿಗೆ ಹಾಕ್ತಾ ಇದ್ದೀನಿ. ಮತ್ತು ತೊಗರಿಬೇಳೆ, ತೊಳೆದಿಟ್ಕೊಂಡಿರುವಂತಹ ತೊಗರಿಬೇಳೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಇಷ್ಟು ನಾವು ತರಕಾರಿ ಬೇಳೆ ಕಾಳು ಹಾಕಬೇಕಾಗತ್ತೆ. ಈಗ ಇದಕ್ಕೆ ಮಸಾಲೆ ನಾವು ಪ್ರಿಪೇರ್ ಮಾಡ್ಕೊಳ್ಳೋಣ. ಮಸಾಲೆಗೆ ನಾವು ಒಂದು ಈರುಳ್ಳಿನ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡಿಕೊಂಡು ಇದನ್ನು ಸ್ಟವ್ ಮೇಲೆ ಸುಟ್ಕೋಬೇಕು. ಈರುಳ್ಳಿ ಸುಟ್ಟ ಈರುಳ್ಳಿ ಇಟ್ಟರೆ ತುಂಬಾ ಟೇಸ್ಟ್ ಆಗಿರುತ್ತೆ ಸಾಂಬಾರು. ಅದರಿಂದಾಗಿ ಸುಟ್ಟ ಈರುಳ್ಳಿ ಸುಟ್ಕೋಬೇಕಾಗತ್ತೆ. ನೋಡಿ ಇಷ್ಟು ಮಾತ್ರ ಸುಟ್ಕೊಂಡ್ರೆ ಸಾಕು. ಈಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಈಗ ನಾವು ಮಿಕ್ಸ್ ಮಸಾಲೆ ಮಾಡ್ಕೊಳ್ಳೋಣ. ನೋಡಿ 2 ಲವಂಗ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಮತ್ತು ಒಂದಿಷ್ಟು ಚಕ್ಕೆ. ಈಗ ಸ್ವಲ್ಪ ಕೊಬ್ಬರಿನ ತೆಗೆದುಕೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಜಾಸ್ತಿ ಇದ್ದರೆ ತಗೋಬೋದು. ನಮ್ಮ ಮನೇಲಿ ಖಾಲಿ ಆಗಿದೆ, ಅದರಿಂದಾಗಿ ಸ್ವಲ್ಪ ತೆಗೆದುಕೊಳ್ತಾ ಇದ್ದೀನಿ. ಒಣಮೆಣಸಿನ್ಕಾಯಿ, ಇದು ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ 9 ತೆಗೆದುಕೊಳ್ತಾ ಇದ್ದೀನಿ. ಈಗ ಇದನ್ನು ತರಿತರಿಯಾಗಿ ರುಬ್ಬೋಣ. ಈಗ ತರಿತರಿಯಾಗಿ ರುಬ್ಕೊಂಡಂಥ ಇಂಗ್ರೀಡಿಯೆಂಟ್ಸ್ ಜೊತೆಗೆ ನಾನು ಒಂದು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ. ಪೂರ್ತಿ ಒಂದು ಬೆಳ್ಳುಳ್ಳಿ ಸುಳಿದಿಟ್ಕೊಂಡಿದ್ದೀನಿ. ಅದರ ಜೊತೆಗೆ ನಾನು ಮಿಕ್ಸ್ ಮಸಾಲೆ ಪುಡಿ ಮನೆಯಲ್ಲಿ ಮಾಡಿರುವಂಥದ್ದು ಒಂದು 3.5 ಸ್ಪೂನಷ್ಟು ನಾನು ಸೇರಿಸ್ತಾ ಇದ್ದೀನಿ. 3.5 ಸ್ಪೂನ್ ಆದರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಅದರ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಸೇರಿಸ್ತಾ ಇದ್ದೀನಿ. ಈಗ ಅದರ ಜೊತೆಗೆ 2 ಟೊಮೆಟೊ ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದರ ಜೊತೆಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡೋಣ. ಈಗ ನುಣ್ಣಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊಂಡಂತಹ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಈಗ ನಾವು ಸುಟ್ಟ ಈರುಳ್ಳಿನ ಕೂಡ ನಾವು ಸೇರಿಸಿ ನುಣ್ಣಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ನುಣ್ಣಗೆ ಮಿಕ್ಸ್ ಮಾಡ್ಕೊಂಬಿಡಬೇಕು. ಮಿಕ್ಸ್ ಮಾಡ್ಕೊಂಡಂತಹ ಮಸಾಲೆನ ನಾವು ಕುಕ್ಕರ್ಗೆ ಸೇರಿಸೋಣ. ನೀಟಾಗಿ ತೊಳೆದು ಹಾಕೋಣ. ಈಗ ಹುಣಸೆಹಣ್ಣು ನೋಡಿ ಸ್ವಲ್ಪ ನೆನೆಸಿದ್ದೆ. ಇದನ್ನು ಕೂಡ ಕಿವುಚಿಬಿಟ್ಟು ರಸ ತೆಗೆದು ಹಾಕೋಣ. ಈಗ ಹುಳಿ ರಸನ ಬಿಡೋಣ ಇದರ ಜೊತೆಗೆ. ಈಗ ನಾವೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸಾಂಬಾರಿಗೆ ಎಷ್ಟು ನೀರು ಹಾಕಬೇಕು ಅನ್ನೋದು ಮುಖ್ಯ ಫ್ರೆಂಡ್ಸ್. ಈಗ ನಾನು ಸಾಂಬಾರಿಗೆ ನೀರು ಎಷ್ಟು ಸೇರಿಸ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ. ನಾವು ಒಂದು 10 ಜನ ತಿನ್ನುವಷ್ಟು ಸಾಂಬಾರನ್ನು ನಾನು ಮಾಡ್ತಾಯಿದ್ದೀನಿ. ಮುದ್ದೆಗೂ ಅನ್ನಕ್ಕೂ 2ಕ್ಕೂ ಕೂಡ. ನೋಡಿ, ಸಾಂಬಾರು ಸ್ವಲ್ಪ ಗಟ್ಟಿನೇ ಇರಬೇಕು. ತುಂಬಾ ತೆಳ್ಳಗಿದ್ರೆ ಟೇಸ್ಟ್ ಹೋಗ್ಬಿಡುತ್ತೆ. ಅದರಿಂದಾಗಿ ಸ್ವಲ್ಪ ಗಟ್ಟಿನೇ ಇರಬೇಕು ಸಾಂಬಾರು. ನಾನು ಅಷ್ಟೇ ನೀರನ್ನು
ಸೇರಿಸ್ತಾ ಇರೋದು. ಸಾಕಷ್ಟು ನೀರಾದರೆ ಈಗ ಇದಕ್ಕೆ ನಾವು ಉಪ್ಪನ್ನು ಸೇರಿಸೋಣ. ನಾನು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಸ್ಟವ್ ಹಚ್ಕೊಂಡು 3 ವಿಷಲ್ಲು ನಾವು ಕೂಗಿಸ್ಕೊಳ್ಳೋಣ. 3 ವಿಷಲ್ ಆದರೆ ಸಾಕು. ಸಾಂಬಾರು ಬಹಳ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ನೀರು ಹಾಕಿದ್ದೀನಿ ಅಂತ ಗೊತ್ತಾಗ್ತಾ ಇದೆಯಲ್ಲ. ತುಂಬಾ ತೆಳ್ಳಗಿರಬಾರ್ದು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀನಿ. 3 ವಿಷಲನ್ನು ನಾನು ಕೂಗಿಸ್ಕೊಳ್ತಾ ಇದ್ದೀನಿ. ಈಗ ನಾವು ಕುಕ್ಕರನ್ನು ವಿಷಲ್ ತೆಗೆದು ನೋಡೋಣ. ಸಾಂಬಾರು ಆಗಿದೆ ನೋಡಿ. ನಾವು ಓವರ್ ಫ್ಲೇಮ್ ಇಟ್ಟರೆ ಕೂಡ ಈ ರೀತಿ ಮೇಲೆ ಹುಕ್ಕಿ ಬರುತ್ತೆ. ಓವರ್ ಫ್ಲೇಮ್ ಇಡಬೇಡಿ ಕುಕ್ಕರನ್ನು. ನಾನು ಸ್ವಲ್ಪ ಜಾಸ್ತಿ ಇಟ್ಟಿದ್ದೆ, ಅದಕ್ಕೆ ಆಚೆಗೆ ಬಂದುಬಿಟ್ಟಿದೆ. ಸ್ವಲ್ಪ ಬಂತು, ಅಷ್ಟರಲ್ಲಿ ನಾನು ಫ್ಲೇಮ್ ಕಡಿಮೆ ಮಾಡಿದೆ. ನೋಡಿ ಸಾಂಬಾರು ಯಾವ ರೀತಿ ಆಗಿದೆ ಅಂತ. ತುಂಬಾ ಚೆನ್ನಾಗಿ ಆಗಿದೆ ಫ್ರೆಂಡ್ಸ್ ಸಾಂಬಾರು. ಈಗ ಇದಕ್ಕೆ ನಾವು ಒಗ್ಗರಣೆ ಕೊಡಬೇಕಾಗತ್ತೆ. ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು 3 ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ. ಸಾಂಬಾರಿಗೆ ಒಗ್ಗರಣೆ ಕೊಟ್ಟು ಒಂದು 5 ನಿಮಿಷ ಕುದಿಸಿದರೆ ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಬೇಳೆ ಕಾಳು ಒಂದು ಸಲ ಬೇಯಿಸ್ಕೊಂಡು ಮತ್ತು ತರಕಾರಿ ಒಂದು ಸಲ ಬೇಯಿಸ್ಕೊಂಡು ಈ ರೀತಿ ಎಲ್ಲ ಮಾಡ್ತಾರೆ ಫ್ರೆಂಡ್ಸ್. ಹಂಗೆ ಮಾಡಬೇಕಾಗಿಲ್ಲ. ಇದು ಸಿಂಪಲ್ಲಾಗಿ ಒಳ್ಳೆ ಟೇಸ್ಟ್ ಆದಂಥ ಸಾಂಬಾರನ್ನು ನಾವು ತಯಾರು ಮಾಡ್ಕೋಬೋದು ಈ ರೀತಿ. ನೋಡಿ ಸಾಸಿವೆ ಸಿಡಿಸಿಡ ಅನ್ನಲಿ. ಸಾಂಬಾರು ಬಹಳ ಚೆನ್ನಾಗಾಗಿದೆ. ತುಂಬಾ ನೀರನ್ನು ಹಾಕಬಾರ್ದು. ತುಂಬ ನೀರು ಹಾಕಿದರೆ ಸಾಂಬಾರು ಚೆನ್ನಾಗಿರೋದಿಲ್ಲ. ನೋಡಿ ಗಟ್ಟಿಯಾಗಿ ಚೆನ್ನಾಗಾಗಿದೆ. ಸಿಡಿಸಿಡ ಅಂತ ಅಂದ ಮೇಲೆ ಸಾಸಿವೆ ಈರುಳ್ಳಿನ ಸೇರಿಸೋಣ. ಒಂದು ಈರುಳ್ಳಿ ಸಣ್ಣದಾಗಿರುವಂಥದ್ದು. ಅದರ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ಸೇರಿಸೋಣ. ಅದರ ಜೊತೆಗೆ ಒಂದಿಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಯಾಕಂದರೆ ಈರುಳ್ಳಿ ಕರಿಬೇವಿನ ಸೊಪ್ಪು ಎಲ್ಲದಕ್ಕೂ ಸ್ವಲ್ಪ ಉಪ್ಪನ್ನು ಸೇರಿಸಿದ್ರೆ ಸಾಂಬಾರು ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಉಪ್ಪನ್ನು ಸೇರಿಸೋಣ. ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ನೋಡಿ ಒಗ್ಗರಣೆ ಆಗಿದೆ. ಈ ರೀತಿ ಆಗಬೇಕು ಒಗ್ಗರಣೆ. ಈಗ ನಾವು ಸಾಂಬಾರನ್ನು ಬಗ್ಸೋಣ. ಸಾಂಬಾರು ಒಂದು 2-3 ನಿಮಿಷ ಕುದಿಸಿದ್ರು ಸಾಕು. ಯಾಕಂದರೆ ಗಟ್ಟಿ ಇದೆ ಸಾಂಬಾರು, ಅದರಿಂದಾಗಿ ನೀಟಾಗಿ ಆಗಿದೆ ಸಾಂಬಾರು. ಇಲ್ಲ ಒಂದು 5 ನಿಮಿಷ ಕುದಿಸ್ಕೊಂಡ್ರೂ ಪರವಾಗಿಲ್ಲ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೊಸದಾಗಿ ನೋಡೋರು ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. 5 ನಿಮಿಷ ಕುದಿಸಿದ್ದಾಯಿತು. ನೋಡಿ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈ ಸಾಂಬಾರನ್ನು ನಾವು ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಡೋಣ. ಬಹಳ ಟೇಸ್ಟ್ ಆದಂತಹ ಸಾಂಬಾರು ರೆಡಿ ಆಯಿತು. ಇದು ನೀವು ಅನ್ನ, ಮುದ್ದೆ, ಚಪಾತಿ, ಪೂರಿ ಎಷ್ಟು ಚೆನ್ನಾಗಿರುತ್ತಂತಂದರೆ ಈ 4 ಐಟಮ್ಗೂ ಪರೋಟಕ್ಕೆ ಕೂಡ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ಚಕ್ಕೆ ಲವಂಗ ಹಾಕಿ ನಾವು ಸಾಂಬಾರು ಮಾಡಿರ್ತೀವಿ. ಇದು ಒಂದು ರೀತಿ ಚಿಕನ್ ಸಾಂಬಾರು ಥರ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ತಿಂದು ನೋಡಿ. ತುಂಬಾ ರುಚಿಯಾದಂತಹ ಸಾಂಬಾರು ರೆಡಿ ಆಯಿತು. ಒಂದು 10 ಜನ ಧಾರಾಳವಾಗಿ ತಿನ್ಬೋದು ಫ್ರೆಂಡ್ಸ್ ಸಾಂಬಾರನ್ನ. ನೋಡಿ ಎಷ್ಟು ಚೆನ್ನಾಗಿದೆ. ಈ ಸಾಂಬಾರನ್ನು ಎಲ್ಲರೂ ಮಾಡಿ ತಿಂದು ನೋಡಿ. ನನಗೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.